ಹಲೋ ಸ್ನೇಹಿತರೆ, ಚಂದ್ರಶೇಖರ್ ನಾನು ಬಂದು ನ್ಯೂ ಗ್ಯಾಜೆಟ್ ವರ್ಲ್ಡ್. ನಿಮಗೆ ಕ್ಯಾಮ್ರಾವನ್ನು ಪರ್ಚೇಸ್ಗೋಸ್ಕರ ಇಷ್ಟೊಂದು ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದೀವಿ. ನಮ್ಮ ಶೋರೂಮ್ ಬಂದು ಕ್ಯಾಮ್ರಾಗಳ ಶೋರೂಮ್ ಆಗಿರುತ್ತೆ, ಪ್ರೊಜೆಕ್ಟರ್ಗಳ ಶೋರೂಮ್ ಆಗಿರುತ್ತೆ, ಲೈಟಿಂಗ್ಸ್ಗಳು, ಸೋಲಾರ್ ಲೈಟಿಂಗ್ಸ್ಗಳ ಶೋರೂಮ್ ಆಗಿರುತ್ತೆ. ಇದರ ಒಂದು ಪರಿಚಯವನ್ನು ನಿಮಗೆ ಸಂಕ್ಷಿಪ್ತವಾಗಿ ಮತ್ತು ಇದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರಿಸೋದಕ್ಕೋಸ್ಕರ ಈ ಒಂದು ಲಾಂಚನ್ನು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗೋದ್ರೇಜ್ ಏಸ್ ಪ್ರೋ ಗ್ರೀನ್ ಸೋಲಾರ್ ಕ್ಯಾಮ್ರಾದ ಫೀಚರ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಸ್ನೇಹಿತರೆ, 4MP ಕ್ಯಾಮ್ರಾ. 4MP ಕ್ಯಾಮ್ರಾ ಅಂದರೆ ಡೆಪ್ತ್ ಮಾತ್ರ ಸೂಪರ್ಬ್ ಆಗಿರುತ್ತೆ. ಇದ್ರ ಪಿಕ್ಚರ್ ಕ್ವಾಲಿಟಿ ನಿಮಗೆ ಹೈ ರೆಸೊಲ್ಯೂಷನ್ ಇರುತ್ತೆ. ಮತ್ತು ನೆಕ್ಸ್ಟ್ ಬಂದು 4G ಡಿಟೆಕ್ಟ್ ಮಾಡುತ್ತೆ. ಇದು 4G ಆ್ಯಕ್ಚುಲಿ 4G ಅಂದರೆ ಈಗ ಸಿಮ್ ಎಲ್ಲ ಸಿಗೋದು 5G. ಈಗ ಇದು 4Gನಲ್ಲಿ ವರ್ಕ್ ಆಗುತ್ತೆ. ನೀವು 5Gನೇ ತೊಗೊಂಡು ಬಂದರೂ ಕೂಡ ನೀವು ಎಲ್ಲೂ ಕೂಡ ಅದನ್ನು ಯೂಸ್ ಮಾಡ್ದೇನೆ ಅಥವಾ ಯಾವುದೇ ಒಂದು ಮೊಬೈಲ್ಗೆ ಹಾಕ್ದೇನೆ ಸೀದಾ ತೊಗೊಂಬಂದು ಇದಕ್ಕೆ ಹಾಕಿದ್ರೆ ಅದು 4G ಆಗಿ ಕನ್ವರ್ಟ್ ಆಗುತ್ತೆ. ಸ್ನೇಹಿತರೆ, ಒಂದು ನೆನಪಿರಲಿ, 5G ಕ್ಯಾಮ್ರಾ 5Gನಲ್ಲಿ ಹಾಕಿರುವಂಥ ಸಿಮ್ಮು ಇದಕ್ಕೆ ಯೂಸ್ ಆಗಲ್ಲ. 5G ಆಗಿಬಿಟ್ರೆ ಇದು ಆ್ಯಕ್ಟಿವೇಟ್ ಆಗೋದೇ ಇಲ್ಲ. ಆದ್ದರಿಂದ ನಿಮಗೆ 5G ಅಂತ ಕೊಟ್ಟರು ಕೂಡ ಡೈರೆಕ್ಟಾಗಿ ತೊಗೊಂಬಂದು ಇದಕ್ಕೆ ಹಾಕಿದಾಗ ಅದು 4G ಆಗಿ ಕನ್ವರ್ಟ್ ಆಗುತ್ತೆ. ಆವಾಗಲೇ ಈ ಕ್ಯಾಮ್ರಾ ಪ್ರಾಪರಾಗಿ ವರ್ಕ್ ಮಾಡೋದು. ಅದನ್ನು ನೆನಪಿರಲಿ ಸ್ನೇಹಿತರೆ. ಇದೊಂದು ಹೈ ಕ್ವಾಲಿಟಿ ಸೋಲಾರ್ ಪ್ಯಾನಲ್, 7 ವ್ಯಾಟ್ಸ್ದು ಸೋಲಾರ್ ಪ್ಯಾನಲ್ ಇದರಲ್ಲಿ ಹಾಕಿರ್ತಾನೆ. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಆಗಿರುತ್ತೆ, 10 ವರ್ಷ ಆದರೂ ಹಾಳಾಗೋದಿಲ್ಲ. ಮತ್ತು ಇದು ಬಂದು ಹ್ಯೂಮನ್ ಡಿಟೆಕ್ಷನ್, ಅಂದರೆ ಯಾವುದೇ ಒಂದು ಮನುಷ್ಯ ಅಥವಾ ಪ್ರಾಣಿ ಯಾರು ಬಂದರೂ ಕೂಡ ಇದು 30ರಿಂದ 40 ಅಡಿ ಒಳಗಡೆ ಯಾರಾದರೂ ಬಂದರೆ ಹ್ಯೂಮನ್ ಡಿಟೆಕ್ಟ್ ಮಾಡುತ್ತೆ, ನಿಮಗೆ ಒಂದು ಮೆಸೇಜ್ ಹಾಕುತ್ತೆ, ಮತ್ತು ಒಂದು ವಿಡಿಯೋ ಕೂಡ ಮಾಡುತ್ತೆ, ಒಂದು ಸ್ಟಿಲ್ ಫೋಟೋ ಕೂಡ ಹಾಕುತ್ತೆ ನಿಮ್ಮ ಗ್ಯಾಲರಿಗೆ. ಆಮೇಲೆ ಬಂದು ಸ್ನೇಹಿತರೆ, ಇಲ್ಲಿ ಬಂದು ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ, ಈ ಮೈಕ್ರೋ ಚಿಪ್ಪನ್ನು ಹಾಕ್ತಿರಲ್ಲ, ಮೆಮೊರಿ ಕಾರ್ಡ್ ಅಂತೀವಲ್ಲ, ಅದು 256 GB ಹಾಕ್ಬೋದು. ಸ್ನೇಹಿತರೆ, 256 GB ಹಾಕ್ಬೋದು, 128 GB ಹಾಕ್ಬೋದು. 256 GB ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ 25ರಿಂದ 28 ದಿವಸಗಳ ಮೆಮೊರಿ ಉಳಿಯುತ್ತೆ. ಅದರಲ್ಲೇ ನಿಮಗೆ ಪ್ಲೇ ಬ್ಯಾಕ್ ಅಂತಿರುತ್ತೆ, ಅಲ್ಲಿ ಹೋಗಿ ನೀವು ಎಲ್ಲ ವೀಡಿಯೋಗಳು 1 ತಿಂಗಳದ್ದು ಕೂಡ ನೀವು ಇದನ್ನು ನೋಡ್ಬೋದು. ಮತ್ತು ಕ್ಯಾಲೆಂಡ್ರ್ ಕೂಡ ಕೊಟ್ಟಿರ್ತಾನೆ, ಅದರಲ್ಲಿ ಯಾವ ಡೇಟನ್ನು ನೀವು ಮೆನ್ಷನ್ ಮಾಡ್ತೀರಾ ಆ ಡೇಟಿನ 24 ಗಂಟೆಗಳಲ್ಲಿ ಯಾರು ಬಂದು ಹೋಗಿ ಮಾಡಿದರೆ ಅದರ ಸಂಪೂರ್ಣ ವಿವರಗಳನ್ನು ಕೂಡ ಈ ಕ್ಯಾಮ್ರಾ ಕೊಡುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, IP ರೇಟಿಂಗ್. ಇದು ಆ್ಯಕ್ಚುಲಾಗಿ ಈ ಡಸ್ಟಿಂದ ಆಗಲಿ ಅಥವಾ ಮಳೆಯಿಂದ ಆಗಲಿ ರಕ್ಷಣೆ ಮಾಡ್ತಕ್ಕಂಥ ಏನು ಒಂದು ಟೆಕ್ನಾಲಜಿ ಇದರಲ್ಲಿ ಅಳವಡಿಸ್ಕೊಂಡಿದ್ದಾನೆ, ಅದು IP ರೇಟಿಂಗ್ 66 ಆಗಿರುತ್ತೆ. ನೀವು ಇದನ್ನು ಈ ಗೂಗಲಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಆಮೇಲೆ ಬಂದು ಇಲ್ಲಿ ಮೋಷನ್ ಟ್ರ್ಯಾಕಿಂಗು, ಯಾರು ಬಂದಾಗ ಅದರ ಎದುರುಗಡೆ ನುಸುಳಿದ್ರೆ ಅಥವಾ ಅಲ್ಲಿಂದ ಅಲ್ಲಿಗೆ ವಾಕ್ ಮಾಡಿಕೊಂಡು ಅಥವಾ ಹೋಗ್ತಾ ಇರೋದನ್ನು ಇದು ನೀಟಾಗಿ ಮೋಷನ್ ಟ್ರ್ಯಾಕ್ ಮಾಡಿ ನಿಮಗೆ ನಿಮ್ಮ ಗ್ಯಾಲರಿಗೆ ಆ್ಯಪ್ ಒಳಗಡೆ ಇದು ಸ್ಟೋರ್ ಮಾಡಿ ಹಾಕತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೇಂಟ್ ಕೂಡ ಕೊಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದು 2-ವೇ ಟಾಕಿಂಗ್ ಇರುತ್ತೆ. 2-ವೇ ಟಾಕಿಂಗ್ ಅಂದರೆ ನೀವು ಅಕಸ್ಮಾತ್ ಆ ಕಡೆ ನೀವು ಅದು ಓಪನ್ ಮಾಡಿ ನೋಡ್ತೀರಾ, ಓಪನ್ ಮಾಡಿ ನೋಡಿದಾಗ ಆ ಕಡೆ ಯಾರೋ ಬಂದಿರ್ತಾರೆ, ಆ ಬಂದಿರೋನ್ನ ಕುರಿತು ನೀವು ಮಾತಾಡ್ಬೋದು, ಅಥವಾ ನಿಮ್ಮವನೇ ಆಗಿರ್ಬೋದು ಅಥವಾ ಅವ್ನು ಯಾರೋ ಕಳ್ಳನೇ ಆಗಿರ್ಬೋದು. ಅವನನ್ನು ನೀವು ಹೆದರಿಸ್ಲೂಬೋದು, ಇಲ್ಲ ಆ ಕಡೆ ನಿಂತಿರೋ ನಿಮ್ಮ ಕೆಲಸಗಾರರ ಜೊತೆ ಮಾತಾಡ್ಬೋದು. ಅವರು ಉತ್ತರ ಕೊಟ್ಟರೆ ಆ ಉತ್ತರ ಕೂಡ ನೀವು ನಿಮ್ಮ ಫೋನಲ್ಲಿ ಕೇಳಿಸ್ಕೋಬೋದು. ಆ ರೀತಿ ವ್ಯವಸ್ಥೆ ಇದೆ ಸ್ನೇಹಿತರೆ. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ಪು, ಇದು ಬಂದು 36 ಗಂಟೆ. ಇದರಲ್ಲಿ 18 mAh ಬ್ಯಾಟ್ರಿ ಹಾಕಿರ್ತಾನೆ. ಇದು ನಿಮಗೆ 36 ಗಂಟೆಗಳ ಒಂದು ಬ್ಯಾಕಪ್ ಕೊಡುತ್ತೆ ಸ್ನೇಹಿತರೆ. ಇದಿಷ್ಟು ಇದರ ಫೀಚರ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಗೋದ್ರೇಜ್ ಸೋಲಾರ್ ಕ್ಯಾಮ್ರಾ ಬಗ್ಗೆ ವಿಷಯಗಳನ್ನು ತಿಳಿಸ್ಬೇಕಂತ ಹೇಳಿ ಅನ್ಬಾಕ್ಸ್ ಮಾಡಿ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ನೀವು ಒಂದು 15 ಅಡಿ ಒಂದು ಕಂಬಕ್ಕೆ ಇದನ್ನು ಟೈ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರ ತಿಳಿಸ್ತಾ ಇದ್ದೀನಿ. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರ ಮೇಲೆ ಒಂದು QC ಟೆಸ್ಟ್ ಮಾಡಿರೋದೊಂದು ಈ ರೀತಿಯ ಒಂದು ಲೇಬಲ್ ಹಾಕಿರ್ತಾರೆ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಈ ರೀತಿಯ ಪ್ಯಾಕಿಂಗ್ ಇರುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ಈ ಒಂದು ಪ್ಯಾನಲ್ ಸಿಗುತ್ತೆ. ಇದು ಚಾರ್ಜಿಂಗ್ ಪ್ಯಾನಲ್, ಇದು ಸೋಲಾರ್ ಚಾರ್ಜಿಂಗ್ ಪ್ಯಾನಲ್ ಅಂತ ಕರೀತಾರೆ. ಇದು 7 ವ್ಯಾಟ್ ಇರುತ್ತೆ. ಓಕೆ, ಇದರಿಂದ ನಿಮಗೆ ಇದು ಚಾರ್ಜ್ ಆಗ್ತದೆ. ನೆಕ್ಸ್ಟು ಅದರೊಳಗಡೆ ಕ್ಯಾಮ್ರಾ, ಇದು ಸೋಲಾರ್ ಕ್ಯಾಮ್ರಾ ಈ ರೀತಿ ಕಾಣುತ್ತೆ ಸ್ನೇಹಿತರೆ. ಇದು ಯಾವ ರೀತಿ ವರ್ಕ್ ಮಾಡುತ್ತೆ, ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ವಿವರ ಕೊಡ್ತೀನಿ ನಾನೀಗ. ಇದ್ರ ಜೊತೆಗೆ ಇನ್ನೂ ಏನೇನಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಇದರಲ್ಲಿ ಒಂದು ರಿಂಗ್ ಕೊಟ್ಟಿರ್ತಾರೆ. ಇದು ಈ ಒಂದು ನೀವು ಏನು 2.5 ಇಂಚು 3 ಇಂಚು ಪೈಪ್ ಹಾಕ್ಕೊಂಡಿರ್ತೀರ, ಆ ಪೈಪ್ಗೆ ಇದನ್ನು ಟೈ ಮಾಡೋದು ಇದರ ಸಹಾಯದಿಂದ. ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಮತ್ತು ಸೋಲಾರ್ ಪ್ಯಾನಲನ್ನು ನೀವು ಯಾವ ರೀತಿ ಫಿಟ್ ಮಾಡ್ಕೋಬೇಕು ಈ ಸಹಾಯದಿಂದ ಅಂತ ಕೂಡ ಪ್ರಾಕ್ಟಿಕಲಾಗಿ ಫಿಟ್ ಮಾಡಿ ನಿಮಗೆ ಅದನ್ನು ಕಂಬಕ್ಕೆ ಕೂಡ ಅದನ್ನು ಫಿಟ್ ಮಾಡಿ ತೋರಿಸೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಹಾಗೆ ಇದರಲ್ಲಿ ಒಂದು ಮ್ಯಾನ್ಯುಯಲ್ ಕಾರ್ಡ್ ಇದೆ. ಇದರಲ್ಲಿ ಏಸ್ ಪ್ರೋ ಗ್ರೀನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಮ್ಯಾನ್ಯುಯಲ್ ಕಾರ್ಡ್ ಕೂಡ ಇರುತ್ತೆ. ಮತ್ತು ಒಂದು ಗ್ಯಾರಂಟಿ ಕಾರ್ಡ್ ಕೂಡ ಇದರಲ್ಲಿ ಹಾಕಿರ್ತಾರೆ.
ಸ್ನೇಹಿತರೆ ಇದು 2 ವರ್ಷ ಗ್ಯಾರಂಟಿ ಬರ್ತಕ್ಕಂಥ ಪ್ರಾಡಕ್ಟ್ ಆಗಿರುತ್ತೆ. ಮತ್ತು ಯಾವುದೇ ಪ್ರಾಡಕ್ಟು ನಿಮಗೆ ಪ್ರಾಬ್ಲಮ್ ಇದ್ದರೆ ಸಂಪೂರ್ಣವಾಗಿ ಇದನ್ನು ಚೇಂಜ್ ಮಾಡಿ ಹೊಸ ಒಂದು ಪ್ರಾಡಕ್ಟ್ನ ಗೋದ್ರೇಜ್ ಕಂಪ್ನಿಯವರು ನಿಮಗೆ ಕೊಡ್ತಾರೆ. ಇದರ ಬಗ್ಗೆ ಇನ್ಸ್ಟಾಲೇಷನ್ ಮಾಹಿತಿಯನ್ನು ಇವಾಗ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಗೋದ್ರೇಜ್ ಕ್ಯಾಮ್ರಾ ಆಗಿರುತ್ತೆ. ಇದರಲ್ಲಿ ಏನೆಲ್ಲ ಇದೆ ಐಟಮ್ಸ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಆ್ಯಂಟನಾ, ಇದು ಸಿಗ್ನಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಈ ಒಂದು ಆ್ಯಂಟನಾ ಯೂಸ್ ಮಾಡ್ತೀವಿ. ಇಲ್ಲಿ ಬಂದು ನಿಮಗೆ ಇದು 4 MP ಕ್ಯಾಮ್ರಾ ಆಗಿರುತ್ತೆ ಮತ್ತು 4 LED ಲೈಟ್ಸ್ ಇರುತ್ತೆ ಮತ್ತು ಇಲ್ಲಿ ಒಂದು ಸೆನ್ಸರ್ ಕೂಡ ಇರುತ್ತೆ. ಇದು ಹ್ಯೂಮನ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಈ ಸೆನ್ಸರ್ನ ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ಬೆಂಡ್ ಮಾಡಿ ಇಲ್ಲಿ ಬಂದಾಗ ಇಲ್ಲಿ ಒಂದು ಸಿಮ್ ಹಾಕಬೇಕಾಗತ್ತೆ. ಈ ಸಿಮ್ಮಿಂದನೇ ನಿಮ್ಮ ಮೊಬೈಲ್ಗೆ ಎಲ್ಲ ವೀಡಿಯೋಗಳನ್ನ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದನ್ನು ಈಗ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಸಿಮ್ ಹಾಕೋದಕ್ಕೊಂದು ಜಾಗ ಕೊಟ್ಟಿದ್ದಾನೆ ಮತ್ತು ಒಂದು SD ಕಾರ್ಡ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ದಾನೆ. ಸಮ್ಟೈಮ್ಸು ಕೆಲವು ಸತಿ ರೀಫ್ರೆಶ್ ಮಾಡಬೇಕಾದ್ರೆ ಈ ಒಂದು ರೀಸೆಟ್ ಬಟನ್ ಕೂಡ ಕೊಟ್ಟಿದ್ದಾನೆ. ಅದೇನಾದರೂ ಪ್ರಾಬ್ಲಮ್ಸ್ ಆದಾಗ ಕೆಲವೊಮ್ಮೆ ರೀಸೆಟ್ ಮಾಡಲಿಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ, ಇದು ರೀಫ್ರೆಶ್ ಆಗಲಿಕ್ಕೆ. ಇದೊಂದು ಕ್ಯಾಮ್ರಾದ ಕಂಪ್ಲೀಟ್ ವಿವರ ನಾನು ಕೊಟ್ಟಿದ್ದೀನಿ. ಇದನ್ನು ಇವಾಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಇವಾಗ ಯಾವ ರೀತಿ ಈ ಪ್ಲೇಟನ್ನು ಫಿಕ್ಸ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಇದರದೇ ಆದಂಥ 4 ನಟ್ ಆ್ಯಂಡ್ ಬೋಲ್ಟ್ಸ್ ಇರುತ್ತೆ. ಇದು 4 ನಟ್ ಆ್ಯಂಡ್ ಬೋಲ್ಟ್ಸ್. ಈ ಪ್ಲೇಟನ್ನು ಸೀದಾ ಈ ರೀತಿ ನೀವು ಫಿಟ್ಟಿಂಗ್ ಮಾಡಬೇಕು. ನಾನು ಒಂದೊಂದಾಗಿ ಫ್ರೆಂಡ್ಸ್ ನೋಡಿ, ಈಗ 4 ಸ್ಕ್ರೂಗಳನ್ನು ನಾನು ಇಲ್ಲಿ ಕೂಡಿಸಿದ್ದೀನಿ. ಇದನ್ನು ಯಾವ ರೀತಿ ಈ ಒಂದು ರಿಂಗನ್ನು ಫಿಟ್ ಮಾಡಬೇಕು ಈ ರೀತಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಯಾವ ರೀತಿ ಫಿಟ್ ಮಾಡೋದು ಅನ್ನೋದು ಕೂಡ ನಾನೀಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಈ ನಟ್ಟನ್ನು ಬಿಚ್ಕೋಬೇಕಾಗುತ್ತೆ ಸ್ನೇಹಿತರೆ. ಕಡೆಯದಾಗಿ ಈ ರೀತಿ ಬಳೆ ಕೂತ್ಕೊಳ್ಳುತ್ತೆ. ಇದನ್ನು ಆ ಕಂಬಕ್ಕೆ ಇನ್ಸರ್ಟ್ ಮಾಡೋದ್ರ ಮೂಲಕ, ಇದನ್ನು ಟೈಟ್ ಮಾಡೋದ್ರ ಮೂಲಕ ಇದನ್ನು ಫಿಟ್ ಮಾಡ್ಬೋದು. ಇದನ್ನು ಹೇಗೆ ಫಿಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಪ್ಯಾನಲ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಈ ಪ್ಯಾನಲ್ ಕೂಡ ಯಾವ ರೀತಿ ಈ ಕ್ಲ್ಯಾಂಪನ್ನು ಯೂಸ್ ಮಾಡೋದ್ರ ಮೂಲಕ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲಾಗಿ ಈಗ ತೋರಿಸ್ತಾ ಇದ್ದೀನಿ. ಇದು ಪ್ಯಾನಲ್ ಬೋರ್ಡಲ್ಲಿ 2 ಸ್ಕ್ರೂ ಇರುತ್ತೆ, ನೋಡ್ಕೊಳ್ಳಿ. ಈ ಸ್ಕ್ರೂನ ನೀವು ಹುಷಾರಾಗಿ ಬೀಳದೇ ಇರೋ ಥರ ನೋಡ್ಕೋಬೇಕು. ನೀವು ತೆಗೆಯುವಾಗ ಇದೇನಾರ ಬಿದ್ದೋದ್ರೆ ನಿಮಗೆ ಮತ್ತೆ ಆ ಸ್ಕ್ರೂ ಸಿಗೋದಿಲ್ಲ. ಇದನ್ನು ಈ ರೀತಿ ಮಾಡಿ ಇಲ್ಲಿ ಸ್ಕ್ರೂಸ್ನ ನೀವು ಹಾಕಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಕಡೆಯದಾಗಿ ಈ ರೀತಿ ಕಾಣುತ್ತೆ ನಿಮಗೆ. 2 ಸ್ಕ್ರೂಗಳನ್ನು ಹಾಕಿದ್ದೀನಿ. ಇದನ್ನು ಈ ರೀತಿ ಪ್ಯಾನಲ್ನ ಮೌಂಟ್ ಮಾಡಬೇಕು. ಮೌಂಟ್ ಮಾಡೋದು ಹೇಗೆ, ಆ ಕಂಬದಲ್ಲಿ ಹೇಗೆ ಇದು ಕೂತ್ಕೊಳ್ಳುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾವು ಲಾಂಚ್ ಮಾಡೋಕ್ಕೆ ಮುಂಚೆ ಇದಕ್ಕೆ SD ಕಾರ್ಡನ್ನ ಹಾಕ್ಕೊಂಡು ಆಮೇಲೆ ಇದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ನಂತರ ಇದನ್ನು ಲಾಂಚ್ ಮಾಡಬೇಕಾಗತ್ತೆ. ನೀವು ಆ್ಯಕ್ಟಿವೇಟ್ ಮಾಡೋಕ್ಕೆ ಮುಂಚೆ ಇದಕ್ಕೆ ಒಂದು ಸಿಮ್ಮನ್ನು ಹಾಕಬೇಕು ಹೇಳಿರೋ ಹಾಗೆ. ನೋಡಿ, ಇದು ಸಿಮ್ಮು, ನಾನು ಜಿಯೋ ಸಿಮ್ ಹಾಕ್ತಾಯಿದ್ದೀನಿ. ಇದು ಕಟ್ ಈ ಸೈಡ್ ಬರಬೇಕು, ಬ್ರ್ಯಾಂಡಿಂಗ್ ಈ ಸೈಡ್ ಬರಬೇಕು. ನೋಡಿ, ಈ ರೀತಿ ನಾನು ಇದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದು ಈಸಿಯಾಗಿ ಹೋಗುತ್ತೆ, ಯಾವುದೇ ರೀತಿ ತಕರಾರು ಮಾಡಲ್ಲ. ಈ ರೀತಿ ಕೂತ್ಕೊಳ್ಳುತ್ತೆ. ನಂತರದಲ್ಲಿ ನೀವು ಒಂದು SD ಕಾರ್ಡ್ ಹಾಕೋಬೇಕಾಗತ್ತೆ. ಅದು ನೀವು ಡೈರೆಕ್ಟಾಗಿ SD ಕಾರ್ಡ್ ಹಾಕೊಳ್ಳಿ. ಇದು ಮೆಮೊರಿ ಉಳಿಲಿಕ್ಕೆ ಮಾಡಿರೋಂಥ ಸ್ಲಾಟ್ ಇದು SD ಕಾರ್ಡಿಗೆ. ಇದನ್ನು ಕ್ಲೋಸ್ ಮಾಡಿ ನಂತರ ಇದನ್ನು ಇಲ್ಲಿ ಬಂದು ಸ್ವಿಚ್ ಇರುತ್ತೆ, ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಇದನ್ನು ನೀವು ಆನ್ ಆ್ಯಂಡ್ ಆಫ್ ಸ್ವಿಚ್ಚನ್ನು ಆನ್ ಮಾಡಬೇಕಾಗತ್ತೆ. Network connection. Please wait. network connection. 4G ನೆಟ್ವರ್ಕ್ ಕನೆಕ್ಷನ್ ಸಕ್ಸೀಡೆಡ್ ಅಂತ ಬಂತು. ಇದು ಬಂದ ಮೇಲೆ ನೀವು ಇದನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈಗ ಕ್ಯಾಮ್ರಾ ರೆಡಿಯಾಗಿದೆ. ಇದನ್ನು ಯಾವ ರೀತಿ ವಿಡಿಯೋ ಕ್ಯಾಚ್ ಮಾಡುತ್ತೆ, ಇದನ್ನು ಇನ್ಸ್ಟಾಲ್ ಹೇಗೆ ಮಾಡಬೇಕಂತ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ಈಗಾಗಲೇ ನಾನು ಬಳೆ ಹಾಕ್ಕೊಂಡಿದ್ದೀನಿ, ನೀವು ನೋಡಿದ್ದೀರಿ. ಇವಾಗ ಇದನ್ನು ಈ ರೀತಿ ಇನ್ಸರ್ಟ್ ಮಾಡಿ ಸ್ನೇಹಿತರೆ ನೋಡಿ, ಇದನ್ನು ನಾನು ಈ ರೀತಿ ಫಿಟ್ ಮಾಡ್ಕೊಂಡಿದ್ದೀನಿ. ಆದರೆ ಈ ರೀತಿ ಇದು ಆಪ್ಷನಲ್. ಇದು ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು, ಇದು ಫಿಟ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ನೀವು ಇದೇ ರೀತಿ ರಿಂಗನ್ನು ಬಳಸಿ ಕೂಡ
ಇಲ್ಲಿ ಫಿಟ್ ಮಾಡ್ಕೋಬೋದು. ಇದರಲ್ಲಿ ಅಡಿಷ್ನಲ್ ರಿಂಗ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಈ ಬೈಂಡಿಂಗ್ ಎಲ್ಲ ನಿಮ್ಮದೇನೆ. ಯಾವ ಥರ ಬೇಕಾದ್ರೂ ಫಿಟ್ ಮಾಡ್ಕೋಬೋದು, ಬಟ್ ಕಂಬಕ್ಕೆ ಇದು ಫಿಟ್ ಆಗಬೇಕು, ಭದ್ರವಾಗಿ ಫಿಟ್ ಆಗಬೇಕು ಅಷ್ಟೇ. ಈ ರೀತಿ ಮೇಲ್ಗಡೆ ಪ್ಯಾನಲ್ ಬರಬೇಕು, ಕೆಳಗಡೆ ಕ್ಯಾಮ್ರಾ ಬರಬೇಕು. ಇದು ಕ್ಯಾಮ್ರಾ ಫಿಟ್ ಆದಮೇಲೆ ಈ ಒಂದು ವೈರ್ ಏನಿದೆ, ಈ ಸಿ ಪಿನ್ ಇದೆ, ಇದನ್ನು ನೀವು ಮುಂದ್ಗಡೆ ಇದು ಪವರ್ ಜನ್ರೇಟ್ ಆಗುತ್ತಲ್ಲ, ಇಲ್ಲಿಗೆ ಸ್ಟೋರ್ ಆಗೋ ಜಾಗಕ್ಕೆ ನೀವು ಇದನ್ನು ಚುಚ್ಚಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಮೋಷನ್ ಡಿಟೆಕ್ಟ್ ಮಾಡ್ತಾ ಇದೆ, ನನ್ನೇ ನೋಡ್ತಾ ಇದೆ ಅದು. ನಾನು ಅದನ್ನು ಇವಾಗ ನಾನು ಆ ಕಡೆ ಪಕ್ಕಕ್ಕೆ ಹೋಗ್ತೀನಿ ನೋಡಿ, ಅದು ನನ್ನನ್ನೇ ನೋಡ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಅದು ನನ್ನನ್ನೇ ಡಿಟೆಕ್ಟ್ ಮಾಡ್ತಾ ಇದೆ. ಇವಾಗ ಇದರ ಬೆಲೆ ಹೇಳೋ ಸಮಯ ಬಂದಿದೆ. ಇದು ನಿಮಗೆ ಎಕ್ಸ್ ಶೋರೂಮ್ ಬೆಲೆ 10,000 ಆಗಿರುತ್ತೆ. ಪೋಸ್ಟೇಜ್ ಕೂಡ ಇದೆ. ನಾವು ಇಲ್ಲಿಂದ ನಿಮಗೆ ಎಲ್ಲಿ ಬೇಕಾದರೂ ಕೊರಿಯರ್ ಮಾಡಿಕೊಡ್ತೀವಿ. ನಿಮಗೆ ಕೊರಿಯರ್ ಚಾರ್ಜಸ್ಸು ಮತ್ತು COD ಕೂಡ ಇರುತ್ತೆ. COD ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ. ನಿಮ್ಮ ಮನೆ ಬಾಗಿಲಿಗೆ ಬಂದಾಗ, ನಿಮ್ಮ ಹೊಲಕ್ಕೆ ಬಂದಾಗ ನೀವು ಅಲ್ಲಿ ದುಡ್ಡು ಕೊಟ್ಟು ತೊಗೊಳ್ಬೋದು. ಈ ಫೆಸಿಲಿಟಿ ಇದೆ. ಮತ್ತು EMI ಫೆಸಿಲಿಟಿ ಕೂಡ ಇದಕ್ಕೆ ನಾವು ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ವೀಕಲ್ಲಿ EMI ಕೂಡ ನಮಗೆ ಸಿಗ್ತಾ ಇದೆ. ನೀವು ಬಜಾಜ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಖಂಡಿತವಾಗಿ ನೀವು EMI ಮೂಲಕ ಈ ಒಂದು ಪ್ರಾಡಕ್ಟನ್ನು ತೆಗೆದುಕೊಳ್ಬೋದು.